ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮುನ್ನಡೆ ಪತ್ರಿಕೆಯ ಎಲ್ಲ ಸಹೃದಯಿ ಓದುಗ ಬಂಧುಗಳಿಗೆ ಜವಾರಿ ಬಸಣ್ಣನ ನಮಸ್ಕಾರಗಳು. ಅದೇ ರೀತಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಸಮುದಾಯ ಬಾನುಲಿ ಕೇಂದ್ರದ ಎಲ್ಲ ಆತ್ಮೀಯ ಶ್ರೋತೃಗಳಿಗೆ ವಾರದ ಬಸಣ್ಣನ ನಮಸ್ಕಾರಗಳು. ಈ ಸಾರಿ ಬಾಗಲಕೋಟೆಯಿಂದ ಶ್ರೀ MS ಪಾಟೀಲ್ ಅನ್ನೋರು ಒಂದು ಬಹಳ ಮಹತ್ವದ ಪ್ರಶ್ನೆ ಕೇಳಿದರು. ಕೃಷಿ ಮುನ್ನಡೆಯ ಜನವರಿ 2024 ಸಂಚಿಕೆಯೊಳಗೆ ಅದು ಪ್ರಕಟಗ್ಯದ. ಅವ್ರ ಪ್ರಶ್ನೆ ಹಿಂಗದ: ನಮ್ಮ ಎತ್ತಿನ ಕಾಲು ಮುಳು ಬಿಟ್ಟೈತ್ರಿ, ಮೂಳೆ ಸರದೈತಿ ಅಂತಾರ್ರಿ. ಅವ್ರು ಕೇಳಿದ್ದು ಹಿಂಗದ: ಸರ್, ನಮ್ಮ ಎತ್ತು ಇತ್ತಿತ್ಲಾಗ ಬಹಳ ಕುಂಟಾಕತ್ತೈತ್ರಿ. ಕೊಳಗ ಮತ್ತು ಪಾದಗಳನ್ನು ಪರೀಕ್ಷೆ ಮಾಡಿದ್ರೆ ಏನೂ ತೊಂದರೆ ಇಲ್ಲರಿ. ಮುಂಗಾಲಿನ ಎಲುಬು ಮುರಿದಿಲ್ಲ, ಆದರೆ ಹೆಗಲು ಎಲುಬು ಮತ್ತು ತೋಳು ಎಲುಬಿನ ಸಂಧಿ ಮಾತ್ರ ಸ್ವಲ್ಪ ದೊಡ್ಡದಾಗೈತ್ರಿ, ಗ್ಯಾಪ್ ಕಾಣುತ್ತೆ. ಅದಕ್ಕೆ ಇಲ್ಲಿನ ಹಿರಿಯ ರೈತರೊಬ್ಬರು ಮುಳು ಬಿಟ್ಟೈತಿ ಅಂತಾರೆ. ಈಗ ಆ ಎತ್ತು ಕೆಲಸಕ್ಕೆ ಬರ್ದಂಗೆ ಆಗೈತ್ರಿ. ಬಹಳ ಉಪಚಾರ ಮಾಡಿದೆ, ಆದರೂ ಗುಣ ಕಂಡಿಲ್ರಿ. ಈ ಮೂಳೆ ಸರಿಯೋದು ಅಥವಾ ಮೊಳು ಬಿಡೋದು, ಹೆಚ್ಚಾಗಿ ನಮ್ಮಲ್ಲಿ ಉತ್ತರ ಕರ್ನಾಟಕ ಭಾಗದೊಳಗೆ ಅದನ್ನು ಮೊಳು ಬಿಡುವುದು ಅಂತೇಳಿ ಹೇಳ್ತಾರೆ. ಹಂಗಂದ್ರೆ ಏನು ಸ್ವಲ್ಪ ಹೇಳ್ರಿ, ಚಿಕಿತ್ಸೆ ಏನು ಕೊಡಿಸ್ಬೇಕ್ರಿ? ಇದು ಶ್ರೀಯುತ MS ಪಾಟೀಲ್ ಅವರ ಒಂದು ಪ್ರಶ್ನೆಯಾಗಿತ್ತು. ಅದಕ್ಕೆ ಜವಾರಿ ಬಸನ ಉತ್ತರ ಹಿಂಗದ: ನೋಡಿ ಶ್ರೀಯುತ MS ಪಾಟೀಲ್ ಅವರೇ, ಮುಳು ಬಿಡುವುದು ಅಥವಾ ಮೂಳೆ ಸರಿಯುವುದು ಅಂದರೆ ಮುಂಗಾಲಿನ ಭುಜದ ಕೀಲು ಬಿಡುವುದು ಅಥವಾ ಜಾರುವುದು. ಹೀಗೆ ವಿವಿಧ ಹೆಸರುಗಳಿಂದ ಇದನ್ನು ಗುರುತಿಸಲಾಗುವುದು. ಎಲುಬು ಕೀಲುಗಳಿಗೆ ಸಂಬಂಧಿಸಿದ ಒಂದು ದುರವಸ್ಥೆ. ಇದಕ್ಕೆ ಕಾರಣಗಳು ಹಲವಾರು ಇರಬಹುದು. ಸುಗ್ಗಿಯ ದಿನದಲ್ಲಿ ಪಶುವೈದ್ಯಕೀಯ ಆಸ್ಪತ್ರೆಗೆ ಕರೆತರುವಂಥ ಪಶುಗಳು ಸಾಮಾನ್ಯವಾಗಿ ಮೂಳೆ ಮತ್ತು ಸ್ನಾಯುಗಳ ತೊಂದರೆಗಳ ಚಿಕಿತ್ಸೆಗೆಂದೇ ಬರುವುದು ಅದೇ ಹೆಚ್ಚು. ಕಾಲುಗಳಲ್ಲಿನ ಮಾಂಸಖಂಡಗಳು ಏರುಪೇರಾಗಬೇಕಾದರೆ ಎತ್ತು ಮುಗ್ಗರಿಸಿರಬೇಕು ಅಥವಾ ಕೆಳಗೆ ಬಿದ್ದಿರಬೇಕು, ಅಥವಾ ನಾಲು ಕಟ್ಟಿಸುವಾಗ ಅಂದರೆ ಲಾಳ ಹೊಡೆಸೋದು ಅಂತ ಏನು ಹೇಳ್ತೀವಲ್ಲ, ಕೊಸರಾಡಿದರೆ, ಜಗ್ಗಾಡಿದರೆ ಮಾಂಸಖಂಡಗಳ ಸ್ಥಾನ ಮತ್ತು ಆಕಾರದಲ್ಲಿ ವ್ಯತ್ಯಾಸವಾಗುತ್ತದೆ. ಅತಿಯಾದ ಹಿಗ್ಗುವಿಕೆ ಅಥವಾ ಕುಗ್ಗುವಿಕೆಯಿಂದಾಗಿ ಅನವಶ್ಯಕ ಸೆಳೆತ ಉಂಟಾಗುತ್ತದೆ. ಆಗ ಅಲ್ಲಿ ಬಾವು ಕಾಣಿಸಿಕೊಳ್ಳುತ್ತದೆ, ಕೀಲುಗಳ ಸಂಧಿ ತಪ್ಪುತ್ತದೆ. ಅಂತಹ ಕಾಲಿನ ಮೇಲೆ ಪಶು ಭಾರ ಹೊರಲಾರದು. ಅಲ್ಲಿ ವಿಪರೀತ ನೋವಿರುತ್ತದೆ, ಡಾಳ ಭಯನ ಇರ್ತೈತೆ ಅಲ್ಲಿ. ಅಷ್ಟೇ ಏಕೆ, ನಡೆಯಲು ತುಂಬ ಕಷ್ಟವಾಗುತ್ತದೆ. ಕುಂಟುವಿಕೆಯು ಇಂತಹ ಸ್ಥಿತಿಗಳಲ್ಲಿ ಅತ್ಯಂತ ಪ್ರಮುಖ ಲಕ್ಷಣವಾಗಿರುತ್ತದೆ. ಕುಂಟುತ್ತಿರ್ತೈತಿ, ಹೊರಗೆ ಬಿದ್ದರೆ ಕುಂಟುತ್ತದೆ. ಇಂತಹ ದನಗಳಿಂದ ಕೃಷಿ ಕಾರ್ಯಗಳು ಅಥವಾ ದುಡಿಮೆಗಳು ನೀಗುವುದಿಲ್ಲ. ಸೂಕ್ತ ವಿಶ್ರಾಂತಿ ಮತ್ತು ಚಿಕಿತ್ಸೆ ಬೇಗನೆ ದೊರೆಯದಿದ್ದಲ್ಲಿ ನಿಧಾನವಾಗಿ ಪರಿಸ್ಥಿತಿ ಗಂಭೀರವಾಗುತ್ತಾ ಹೋಗುತ್ತದೆ. ಕೊನೆಗೆ ಅಂತಹ ಎತ್ತು ಶಾಶ್ವತವಾದ ಕುಂಟಿಗೆ ಬೀಳುತ್ತದೆ. ಖಾಯಂ ಅಥವಾ ಶಾಶ್ವತ ಕುಂಟು ಬಿದ್ದು ಕ್ಷಮತೆ ಕಳೆದುಕೊಂಡ ದುಡಿಯುವ ಎತ್ತಿನ ಬೆಲೆ ಮಾರುಕಟ್ಟೆಯಲ್ಲಿ ತುಂಬ ಕಡಿಮೆಯಾಗುತ್ತದೆ. ದುಡಿಯಲು ಯೋಗ್ಯವಲ್ಲದ ಎತ್ತು ಕೇವಲ 50,000 ರೂಪಾಯಿಗಳಿಗೆ ರೈತರಲ್ಲದವರಿಗೆ ಮಾರಾಟವಾದಂಥ ನಿದರ್ಶನಗಳು ಉಂಟು. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಆ ಎತ್ತಿನ ಮೂಲ ಬೆಲೆ ₹80,000ದಿಂದ 1,00,000 ರೂಪಾಯಿಗಳಿಗಿಂತಲೂ ಹೆಚ್ಚು ಇರುವಂಥ ಒಂದು ವಿಪರ್ಯಾಸ ಕಂಡುಬಂದಿದೆ. ಇದನ್ನು ಪ್ರಾಣಿಗಳಿಗೆ ದಯೆ ತೋರಿಸದೆ ಕಠಿಣವಾಗಿ ವರ್ತಿಸುವುದು ಎನ್ನುವುದು ಅನಿವಾರ್ಯ ಆಗುತ್ತದೆ. ಹಳೆಯ ಕುಂಟಿಗೆ ಬಹುಮುಖ್ಯ ಕಾರಣ ದುಡಿಯುವ ದನಗಳಿಗೆ ವಿಶ್ರಾಂತಿ ನೀಡದೆ ಅಲಕ್ಷ್ಯತನ ತೋರೋದು. ಹಂಗೆ ತೆರಪಿಲ್ದಾಗ ಅದನ್ನು ಮಷಿನ್ ಅಂತ ತಿಳ್ಕೊಂಡಿರ್ತಾರೆ, ಏನೋ ದುಡಿಸಿದ್ದ ದಿನದಿಂದ ದಿನಕ್ಕೆ ಅವುಗಳಿಗೆ ನೋವು ಅಧಿಕವಾಗುತ್ತಾ ಹೋಗುತ್ತದೆ. ಕೇವಲ ಎತ್ತುಗಳಲ್ಲಿ ಮಾತ್ರವಲ್ಲ, ಆಕಳು ಎಮ್ಮೆಗಳಲ್ಲಿಯೂ ಮುಳು ಬಿಡುವುದು ಅಥವಾ ಮೂಳೆ ಸರಿಯೋದು ಕಂಡುಬರಬಹುದು. ಪಾರಂಪರಿಕ ಚಿಕಿತ್ಸಾ ವಿಧಾನದಲ್ಲಿ ಅಂದರೆ ಗಾಂಟಿ ಔಷಧಿ ಅಂತೀವಲ್ಲ, ಅನೇಕ ಗಿಡಮೂಲಿಕೆಗಳನ್ನು ಬಳಸುತ್ತಾರೆ. ಕಮಲದ ಗಿಡದ ಎಲೆ, ಬೆಟ್ಟ ಮಲ್ಲಿಗೆಯ ಎಲೆ, ತೆಂಗಿನಕಾಯಿ ಪುಡಿ, ಕಾಕಿ ಹುಲ್ಲು ಗಿಡ, ಸೀರೆಗತ್ತಿ ಬಳ್ಳಿ,
ಕಾಸರ್ಕ ಸೊಪ್ಪು, ಬಳ್ಳಿ ಕಾಕಂಚೆ ಎಲೆ, ಮಂಡೆ ಬಳ್ಳಿ ಎಲೆ, ಬೈನೆ ಅಂದ್ರೆ ಬಗಿನೆ ಅಂತಾರಲ್ಲ, ಬೈನೆ ಮರದ ತೊಗಟಿ ಕಷಾಯ, ಒಳಮುಚ್ಚುಗ, ಹೊರಮುಚ್ಚುಗ, ಕೌಲ ಮರದ ಎಲೆಗಳು, ತ್ರಿಧಾರ ಬಳ್ಳಿ, ಕೆನ್ನೆಗಲ ಸಮೂಲ, ಹೀಗೆ ಅನೇಕ ವನಸ್ಪತಿಗಳಿಂದ ಕುಡಿಸಲು ತಯಾರಾದಂಥ ಔಷಧಗಳನ್ನು ಬಳಸಿ ಚಿಕಿತ್ಸೆ ಮಾಡುವ ಪದ್ಧತಿಯನ್ನು ಹಳ್ಳಿಗಳಲ್ಲಿ ಕಾಣುತ್ತಿದ್ದೆವು. ಇವುಗಳಲ್ಲಿ ಬಹುಪಾಲು ನೋವು ಮರೆಮಾಚುವಂಥ ಗುಣಗಳನ್ನು ಹೊಂದಿರಬಹುದು. ಬಹುಶಃ ಈಗಿನ ಕಾಲದಲ್ಲಿ ಇವೆಲ್ಲ ವನಸ್ಪತಿಗಳು ಸುಲಭವಾಗಿ ಸಿಗುವ ಹಾಗಿಲ್ಲ. ಜನಪದ ಪಶುವೈದ್ಯರು ಉದ್ದಿನ ಹಿಟ್ಟನ್ನು ಕೋಳಿ ಮೊಟ್ಟೆಯೊಳಗಿನ ಬಿಳಿ ಅಲ್ಬುಮಿನ್ ದ್ರವದಲ್ಲಿ ಸೇರಿಸಿ ಮೇಲೆ ಹಚ್ಚುತ್ತಾರೆ. ಹುಚ್ಚೆಳ್ಳೆಣ್ಣೆ, ಪಚ್ಚಕರ್ಪೂರ, ರಸಕರ್ಪೂರ, ಸಾಂಬ್ರಾಣಿ, ಎಳ್ಳೆಣ್ಣೆ ಇತ್ಯಾದಿಗಳ ಲೇಪನದಿಂದ ಮುಂಗಾಲಿನ ಹೆಗಲು ಮತ್ತು ತೋಳು ಎಲುಬಿನ ಮಧ್ಯದ ಕೀಲು ಬಾವಿದ್ದರೆ ಅದು ಗುಣವಾಗುವುದು ಎಂದು ಅವರು ಹೇಳುತ್ತಾರೆ. ಹಾಗಂತ ಆಧುನಿಕ ಚಿಕಿತ್ಸೆಯಲ್ಲಿಯೂ ಕೂಡ ಒಂದೇ ದಿನದಲ್ಲಿ ನೋವೆಲ್ಲವನ್ನು ಕಡಿಮೆ ಮಾಡುವಂಥ ಚಮತ್ಕಾರಗಳು ಇವೆ ಎಂದೇನಲ್ಲ. ಬಾವು ನೋವು ನಿವಾರಕ ಮಲಾಮ, ಇಂಜೆಕ್ಷನ್ಗಳನ್ನು ಬಳಸಬಹುದಷ್ಟೇ. ತಾತ್ಕಾಲಿಕವಾದರೂ ಸ್ವಲ್ಪ ಉಪಶಮನ ಸಿಗುತ್ತದೆ. ಆದರೆ ಕಾರ್ಟಿಜೋನ್ ಮತ್ತು ನೋವು ನಿವಾರಕಗಳ ಅತಿಯಾದ ದುರ್ಬಳಕೆಯಿಂದ ಹಸುವಿನ ಅಥವಾ ಪಶುವಿನ ಹೊಟ್ಟೆ ಕರುಳುಗಳು ತೂತು ಬಿದ್ದು ಆಂತರಿಕ ಸ್ರಾವದಿಂದಾಗಿ ತೊಂದರೆಗೀಡಾಗುತ್ತವೆ. ಈ ಮೊದಲು ಡೈಕ್ಲೋಫಿನಿಕ್ ಎಂಬ ಔಷಧಿಯ ಅಪರಿಮಿತ ಉಪಯೋಗದಿಂದಾಗಿ ಅನೇಕ ದನಗಳು ಆಂತರಿಕ ರಕ್ತಸ್ರಾವದಿಂದ ಮರಣ ಹೊಂದಿದ ಉದಾಹರಣೆ ಇವೆ. ಈಗ ಈ ಔಷಧಿ ಬ್ಯಾನ್ ಆಗಿರೋದು ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ಒಂದು ಹದ್ದುಗಳ ಸಾವು, ಭಾಳ ಹದ್ದು ಸಾಯ್ತಿದ್ದಂಥ ದನಗಳ ಮಾಂಸ, ಸತ್ತಂಥ ದನಗಳ ಮಾಂಸ ತಿಂತಿದ್ದ ಒಂದು ಉತ್ತಮ ಕೆಲಸ ಅದು ಬ್ಯಾನ್ ಆಗಿರೋದು. ಗ್ರಾಮೀಣ ಭಾಗಗಳಲ್ಲಿ ಕೆಲವು ಜನರ ಮಾತು ಕೇಳಿ ನೀರಿನಲ್ಲಿ ಅಂಥ ಪಶುಗಳನ್ನು ಈಜು ಹೊಡಿಸೋದು, ಭಾಳಷ್ಟು ತಿರುಗಾಡಿಸೋದು ಅಥವಾ ಓಡಾಡಿಸೋದನ್ನು ಕೆಲವರು ಮಾಡುತ್ತಾರೆ. ಇನ್ನು ಕೆಲವರು ಮೂಳೆ ಸರಿದ ಕಾಲಿನ ಬದಲು ಇನ್ನೊಂದು ಕಾಲಿಗೆ ಹಗ್ಗದಿಂದ ಬಿಗಿಬಂಧನಗಳನ್ನು ಕಟ್ಟುವುದು ಮುಂತಾದನ್ನು ಮಾಡ್ತಾರೆ. ಇನ್ನೊಂದು ಕಾಲು ಕಟ್ತಿರ್ತಾರೆ. ಇದು ದನಗಳ ಕುಂಟುವಿಕೆಯನ್ನು ಹೆಚ್ಚು ಮಾಡುತ್ತದೆಯೇ ಹೊರತು ಕಡಿಮೆ ಮಾಡುವುದಿಲ್ಲ. ಇಂಥ ಅನವಶ್ಯಕ ಕ್ರಮಗಳಿಂದ ಯಾವ ಫಲವೂ ಇಲ್ಲ. ವಿಚಿತ್ರವೆಂದರೆ ಕೆಲವು ಅನುಭವಿ ಸಾಂಪ್ರದಾಯಿಕ ನಾಟಿ ಪಶುವೈದ್ಯರು ಹಾಕುವಂಥ ಬರೆ ಹಾಕೋದು ಅಂದರೆ ಕೆಂಪಿಗೆ ಕಾದ ಕಬ್ಬಿಣದ ಒಂದು ಸರಣಿಯಿಂದ ನಾವು ಏನು ಬರಿ ಹಾಕೋದು ಅಂತ ಹೇಳ್ತೀವಲ್ಲ, ಅಂಥ ಬರೆ ಕೆಲ ಮಟ್ಟಿಗೆ ಫಲ ನೀಡಿದೆ. ಇದು ಆಶ್ಚರ್ಯ. ಬರೆ ಹಾಕಿದ ಭಾಗದ ಕೆಳಗಿನ ಅಥವಾ ಒಳಗಿನ ನರಗಳ ಉತ್ತೇಜನದಿಂದ ಕೆಲಮಟ್ಟಿಗೆ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡು ಬಂದಿರಬಹುದು. ಈ ಬಗೆಯ ಬರೆ ಚಿಕಿತ್ಸೆ, ಇದಕ್ಕೆ ಬರೆ ಚಿಕಿತ್ಸೆ ಅಂತ ಕರೆದ್ರೆ ಇದಕ್ಕೆ ಕುರಿತಾದಂಥ ವೈಜ್ಞಾನಿಕ ಅಧ್ಯಯನ ಇನ್ನೂ ನಡೆಯಬೇಕಾಗಿದೆ. ಏಕೆಂದರೆ ನಾಯಿಗಳು ಚುರುಕಾಗಲಿ ಎಂದು ಬರೆ ಹಾಕಿದಾಗ ಕೆಲವು ಚೇತರಿಸಿಕೊಂಡು ಚುರುಕಾದಂಥ ಕೇಸುಗಳು ಇವೆ. ಆದಾಗ್ಯೂ ಕ್ರೂರತನ ಒಳ್ಳೆಯದಲ್ಲ ಅಲ್ಲವೇ? ಕೆಲವು ವಿಜ್ಞಾನದ ಸಂಶೋಧನೆಗಳು ಈ ತೆರನಾದ ಮೂಳೆ ಸರುವಿಕೆಗೆ ದುರ್ಬಲ ಮಾಂಸಖಂಡಗಳು ಕಾರಣ ಎನ್ನುತ್ತವೆ. ಮಾಂಸಖಂಡಗಳು ದುರ್ಬಲವಾಗಬೇಕಾದರೆ ಪಶುಗಳ ಆಹಾರದಲ್ಲಿ ವಿಟಮಿನ್ ಇ ಅಥವಾ ಸೆಲಿನಿಯಂ ಖನಿಜದ ಕೊರತೆ ಕಂಡು ಬಂದಿರುವಂಥ ಒಂದು ವರದಿ ಇದೆ. ಆಗ ಹೆಗಲ ಎಲುಬು ತನ್ನ ಸಾಮಾನ್ಯ ಸ್ಥಾನದಿಂದ ತುಸು ಮೇಲಕ್ಕೆ ಜಿಗಿದಂತೆ ಕಾಣುತ್ತದೆ. ಹಾರುತ್ತಿರುವ ಹೆಗಲು ಸ್ಥಿತಿ ಎಂದು ಇದನ್ನು ಗುರುತಿಸಲಾಗಿದೆ. ಏಕೆಂದರೆ ಕೆಳಗಿನ ಹೆಗಲಿನ ಮಾಂಸಗಳು ತುಂಬ ಅಶಕ್ತವಾಗಿರ್ತವೆ ಅಥವಾ ಡ್ಯಾಮೇಜ್ ಆಗಿರುತ್ತವೆ. ಆಹಾರದಲ್ಲಿ ಈ ಕೊರತೆ ಉಂಟಾಗಬೇಕಾದರೆ, ವಿಟಮಿನ್ ಇ ಅಥವಾ ಸೆಲಿನಿಯಂ ಕೊರತೆ ಆಗಬೇಕಾದರೆ ಪರಿಸರದಲ್ಲಿನ ಹುಲ್ಲುಗಾವಲು ಅಥವಾ ಮೇವು ಬೆಳೆದ ಮಣ್ಣಿನಲ್ಲಿಯೇ ಸತ್ವ ಇಲ್ಲದಿರಬಹುದು. ಹಂಗೆ ಯಾಕಾಗತ್ತಪ್ಪ ಅಂದರೆ ಎಲ್ಲ ಭೂಮಿನ ಫಲವತ್ತತೆ ಇರೋದಿಲ್ಲ ಒಂದು. ಎರಡನೇದು, ಈ ರಾಸಾಯನಿಕ ಗೊಬ್ಬರಗಳ ಮಿತಿಮೀರಿದ ಬಳಕೆಯ ಸಂದರ್ಭದಲ್ಲೂ ಕೂಡ ಈ ಕೊರತೆ ಕಾಣಿಸಿಕೊಳ್ಳಬಹುದು. ಆತ್ಮೀಯ ಓದುಗ ಬಂಧುಗಳೇ ಮತ್ತು ಶ್ರೋತೃಗಳೇ, ಇಲ್ಲಿ ಮುಂದಿನ ಕಾಲಿನ ಜೋಡಣೆಯು ಪ್ರಾಣಿಯ ದೇಹದೊಂದಿಗೆ ಕೇವಲ ಮಾಂಸಖಂಡಗಳಿಂದ ಮಾತ್ರ ಆಗಿದೆ. ಯಾವುದೇ ರೀತಿ ಎಲುಬಿನ ಕನೆಕ್ಷನ್ ಇಲ್ಲ. ಮುಂಗಾಲಿಗೆ ಮತ್ತು ದೇಹಕ್ಕೆ, ಮುಖ್ಯ ದೇಹಕ್ಕೆ ಯಾವುದೇ ರೀತಿಯಿಂದ ರೀತಿಯ ಒಂದು ಎಲುಬಿನಿಂದ ಮುಖ್ಯ ಬೆನ್ನುಗಂಬಕ್ಕೆ, ವರ್ಟಿಬ್ರಲ್ ಕಾಲಮ್ ಅಂತ ಏನು ಹೇಳ್ತೀವಿ, ಅದಕ್ಕದು ಹೊಂದಿಕೊಂಡಿಲ್ಲ. ಹಿಂಗಾಲು ಚಪ್ಪೆ ಎಲುಬುಗಳಿಗೆ ಸಂಧಿ ಅಂದರೆ ಕೀಲು ಏರ್ಪಟ್ಟು ಗಟ್ಟಿಯಾಗಿ ಹೊಂದಿಕೊಂಡಿರುತ್ತದೆ. ಹಿಂಗಾಲು ಗಟ್ಟಿಯಾಗಿ ಇರ್ತಾವೆ. ಮುಂಗಾಲಿನ ಹೆಗಲ ಎಲುಬು ಬಹು ಸಲೀಸಾಗಿ ಬಹುಶಃ ಖಂಡಗಳ ಅಂದರೆ ಹೆಗಲ ಎಲುಬಿನ ಕೆಳಗಿನ ಕೆಲವು ಮಾಂಸಗಳ ಸೆಳೆತ
ಅಥವಾ ಎಳೆತಕ್ಕೆ ಒಳಗಾಗಿ ಅಸ್ತವ್ಯಸ್ತಗೊಳ್ಳುತ್ತದೆ. ಮನುಷ್ಯರಲ್ಲಿ ಎರಡು ಕಾಲುಗಳೂ ಮುಖ್ಯ ಬೆನ್ನುಗಂಬಕ್ಕೆ ಅಂದರೆ ವರ್ಟಿಬಲ್ ಕಾಲಮ್ಗೆ ಕೀಲು ನಿರ್ಮಾಣದಿಂದಾಗಿ ಬಲು ಗಟ್ಟಿಯಾಗಿ ಬಂಧನಕ್ಕೊಳಗಾಗಿರುತ್ತವೆ ಎಂಬುದನ್ನು ಗಮನಿಸಬೇಕು. ಮತ್ತೊಂದು ವಿಚಾರ, ಮೂಳೆ ಸರಿಯುವುದಕ್ಕೂ ಅಥವಾ ಮೂಳೆ ಬಿಡುವುದಕ್ಕೂ ಮತ್ತು ಮುಂಗಾಲಿನ ಎಲುಬು ಮುರಿಯುವುದರ ವ್ಯತ್ಯಾಸವನ್ನು ನಾವು ಸುಲಭವಾಗಿ ಗುರುತಿಸ್ಬೋದು. ಎರಡರಲ್ಲಿಯೂ ಕೂಡ ಎತ್ತು ಮುಂಗಾಲನ್ನು ಸರಿಯಾಗಿ ಊರಲಾರದು. ಕುಂಟುವಿಕೆಯ ಲಕ್ಷಣವು ಎರಡರಲ್ಲಿಯೂ ಸಾಮಾನ್ಯವಾಗಿ ಕಂಡುಬರ್ತದೆ. ಆದರೆ ಒಂದು ವೇಳೆ ಎಲುಬು ಮುರಿದಿದ್ದರೆ ಅಂತಹ ಕಾಲನ್ನು ನೆಲಕ್ಕೆ ಊರಲು ದನವು ಹಿಂಜರಿಯುತ್ತದೆ. ಅಲ್ಲದೆ ಯಾವಾಗಲೂ ಎತ್ತಿ ಹಿಡಿದುಕೊಂಡಿರುತ್ತದೆ. ಅದರ ಮೇಲೆ ಭಾರ ಹಾಕಲಾರದು. ಮುಂಗಾಲಿನ ತೋಳು ಮೂಳೆ ಮುರಿದಿದ್ದರಂತೂ ಪರಿಸ್ಥಿತಿ ಬಿಗಡಾಯಿಸಬಹುದು. ವಿವರಗಳಿಗೆ 2023 ಡಿಸೆಂಬರ್ ತಿಂಗಳಿನ ಕೃಷಿ ಮುನ್ನಡೆಯ ಕಡೆಗೋಲು ಅಂಕಣವನ್ನು ಓದಿ. ಹಾಗೆಯೇ ಪತ್ರಿಕೆಯೊಳಗೆ ಆ ಲಿಂಕನ್ನು ಸಹಿತ ಅಲ್ಲಿ ಕೊಟ್ಟಿದೆ. ಅದನ್ನು ಟೈಪ್ ಮಾಡಿ ಆದರೂ ತಾವು ಅಂತರ್ಜಾಲದಿಂದ ಆ ಲೇಖನವನ್ನು ಪಡೆಯಬಹುದು. ಅದೇನೇ ಇರಲಿ ಶ್ರೀಯುತ ಪಾಟೀಲ್ ಅವರೇ, ಮೂಳೆ ಸರಿಯುವುದು ಅಥವಾ ಮೂಳುವು ಬಿಡುವುದು, ಕಿಲುವು ಬಿಡುವುದು, ಮೂಳೆ ಜಾರುವುದು, ಮೊಳೆ ಜಾರೋದು ಕೆಲವು ಕಡೆ ಹೇಳ್ತಾರೆ, ಇನ್ನಿತರೆ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುವ ಈ ಸಮಸ್ಯೆಯಲ್ಲಿ ಗಮನಿಸಬೇಕಾದದ್ದು ಹೆಗಲು ಮತ್ತು ತೋಳು ಎಲುಬಿನ ಮಧ್ಯೆ ಗಣನೀಯ ಗ್ಯಾಪ್ ಅಂದರೆ ಬಿರುಕು ಹಾಗೆ ಕಾಣಿಸಿಕೊಳ್ಳುವುದು ಎಂದು ಅರ್ಥ ಮಾಡಿಕೊಳ್ಬೋದು. ಪಶುಗಳ ಮೇಲೆ ದಯೆಯಿರ್ರಿ, ವಿಶ್ರಾಂತಿ ನೀಡಿರಿ. ಚಿಕಿತ್ಸೆಯನ್ನು ಕೊಡಿಸುವುದರಿಂದ ಪಶು ಮತ್ತೆ ಮೊದಲಿನಂತೆ ದುಡಿಯಲು ಸಕ್ಷಮ ಆಗ್ತದೆ. ಆದ್ದರಿಂದ ಹೇಳುವುದು ಏನೆಂದರೆ, ಮೂಳೆ ಸರಿದ ದನಗಳು ಮೂಲೆ ಗುಂಪಾಗಬೇಕಿಲ್ಲ ಅಥವಾ ಮೂಲೆ ಸೇರಬೇಕಾಗಿಲ್ಲ. ನೋವು ನಿವಾರಕ ಮಲಾಮು ಮತ್ತು ಇಂಜೆಕ್ಷನ್ಗಳನ್ನು ಪಶುವೈದ್ಯರ ಸಲಹೆ ಮೇರೆಗೆ ಬಳಸುತ್ತಾ ತಾಳ್ಮೆಯಿಂದ ಇದ್ದರೆ ಕೆಲ ದಿನ ಉಪಚರಿಸಿದರೆ ಎತ್ತನ್ನು ಕೃಷಿ ಚಟುವಟಿಕೆಗಳಿಗೆ ಮತ್ತೆ ಬಳಸಬಹುದು. ಅದರಿಂದ ಆಗುವಂಥ ಒಂದು ಆರ್ಥಿಕ ಹಾನಿಯನ್ನು ಕೂಡ ನಾವು ತಪ್ಪಿಸಬಹುದು. ಇಲ್ಲಿ ಜವಾರಿ ಬಸಣ್ಣ ಒಂದು ಫೋನ್ ನಂಬರ್ ಕೊಟ್ಟರೆ, ಆದರೆ ಅದು ಕೇವಲ ವಾಟ್ಸಪ್ ಮೆಸೇಜ್ ಮಾಡಬೇಕಾಗತ್ತೆ. ಆ ನಂಬರ್ಗೆ 8951 475684. ನಾನು ಮತ್ತೊಂದು ಸರಿ ಇಂಗ್ಲೀಷ್ನೊಳಗೆ ಹೇಳ್ತೇನೆ. ಆ ನಂಬರು ಇದು ಕೇವಲ ವಾಟ್ಸಪ್ ಮೆಸೇಜ್ಗೆ ಮಾತ್ರ. ಅಲ್ಲಿ ಫೋನ್ ಮಾಡಿದರೆ ಆ ಫೋನ್ ಹತ್ತೋದಿಲ್ಲ, ಬರೀ ಮೆಸೇಜ್ ಕಳಿಸ್ಬೇಕಾಗತ್ತೆ. ವಾಟ್ಸಪ್ ಮೆಸೇಜ್ 8951475684. ಹಿಂಗೆ ಈ ರೀತಿ ಜವಾರಿ ಬಸಣ್ಣ ಜನವರಿ 2024 ಕೃಷಿ ಮಂಡಳಿ ಸಂಚಿಕೆಯೊಳಗೆ ಉತ್ತರ ಕೊಟ್ಟ. ಆಯಿತು ಬಂಧುಗಳೇ, ಮತ್ತೆ ಮುಂದಿನ ಸಂಚಿಕೆಯೊಳಗೆ ಮತ್ತೊಂದು ಆಸಕ್ತಿದಾಯಕವಾದಂಥ ವಿಷಯ ತಗೊಂಡು ತಮ್ಮೆದುರಿಗೆ ಬರ್ತೀನಿ. ಅಲ್ಲಿವರೆಗೂ ತಮಗೆ ನನ್ನ ವಂದನೆಗಳು. ನಮಸ್ಕಾರ.